ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಅವರು ಕೂಡ ಪ್ರಚಾರ ಮಾಡ್ತಾರೆ ಅನ್ನೋದಿದೆ. ಅಕ್ಕ ತಮ್ಮ ಅಲ್ವಾ, ಮಾಡ್ತಾರೆ. ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು. ಈಗ ಒಂದಾಗಿದ್ದಾರೆ, ಮಾಡಲಿ. ಅಲ್ಲ, ಹೊಸದು ನೀವು ಬೆಂಬಲ ಕೊಟ್ಟಿದ್ರಿ ಸರ್, ಅವ್ರ ಬೆನ್ನೆಲ್ಲ ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು. ನಾನೇ ಗೆದ್ದೆ ಅಂತ ಹೇಳ್ತಾ ಇದ್ದಾರಲ್ವ. ಯಾಕೆ ಈಗ ಮುಗಿದ ಅಧ್ಯಾಯ. ಈಗ ತಮ್ಮನ ಪರ ಅಕ್ಕ ಇದ್ದಾರೆ. ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮದು. ಒಂದ್ ಕಡೆ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ಸರ್, ಅಂಬರೀಶ್ ಬೆಂಬಲಿಗರು ಅಥವಾ ಅಭಿಮಾನಿಗಳೇನಿರ್ತಾ ಇದ್ದಾರೆ ಅವರು ಒಟ್ಟು ಗುಡ್ ಪಾಯಿಂಟ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ರಕ್ತ, ದೇಹ, ಮನಸ್ಸು ಕಾಂಗ್ರೆಸ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಯಾಕಂದರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ಸಿರಾಗೇ ಇದ್ದಿದ್ದು. ಕಾಂಗ್ರೆಸ್ ಅಂಬರೀಷ್ ಅಣ್ಣವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು, ರಾಜ್ಯದಲ್ಲಿ ಮಂತ್ರಿ ಮಾಡ್ತು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿತ್ತು. ಅದರಿಂದ ಅವರ ಅಭಿಮಾನಿಗಳು ಮತ್ತು ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ, ಕುಟುಂಬ ಏನೇನು ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು. ಏನು ಮಾತಾಡಿದ್ರು, ಎಷ್ಟು ಕಿರುಕುಳ ಕೊಟ್ಟರು. ಅರೆ ನನ್ನ ಮನೆಗೆ IT ED ಲಾಸ್ಟ್ ದಿನ 100 ಪೊಲೀಸರು ನನ್ನ ಮನೆ ಸುತ್ತಾಯಿದ್ರು. ನಿಮ್ಮಲ್ಲೂ ವಿಡಿಯೋ ಇದೆ. ಏನೇನೆಲ್ಲ ಕಾಟ ಕೊಟ್ಟಿದ್ದು ಮರ್ತೋಗ್ಬಿಡ್ತಾರ. ತಮ್ಮ ಏನೇನು ಕಾಟ ಕೊಟ್ಟರು ಅಕ್ಕನಿಗೆ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ. ಅಂದರೆ ಬ್ರೈನ್ ನಿಷ್ಕ್ರಿಯ ಆಯ್ತು ಅಂತ. ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಅವರ ಬೆಂಬಲಿಗರು ಕಾಂಗ್ರೆಸ್ ಪರ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇದಕ್ಕೆಲ್ಲ ಉತ್ತರ ಜೂನ್ 4ನೇ ತಾರೀಕು ಜನ ಕೊಡ್ತಾರೆ. 26ನೇ ತಾರೀಕು ಈ ತಿಂಗಳು ಕೊಡೋ ತೀರ್ಪು ಜೂನ್ 4ನೇ ತಾರೀಕು ಗೊತ್ತಾಗ್ತದೆ. ನಮ್ಮ ವೆಂಕಟರಮಣೇಗೌಡರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಹೇಗೆ ಗೆಲ್ತಾರೆ, ಏನು ಗೆಲ್ತಾರೆ ಅನ್ನೋದನ್ನ 4ನೇ ತಾರೀಕು ಇಲ್ಲೇ ಬನ್ನಿ, ನಾನು ಹೇಳ್ತೀನಿ. ಗೆಲ್ಲೋದು ಗ್ಯಾರಂಟಿ. ಜನ ಗ್ಯಾರಂಟಿ ಒಪ್ಕೊಂಡಿದ್ದಾರೆ. ಕರೆಂಟ್ ಬಿಲ್ ಫ್ರೀ, ಬಸ್ ಫ್ರೀ, ಅಕ್ಕಿ ಫ್ರೀ, 2000 ಫ್ರೀ. ಅದರಿಂದ ನಾವು ಗೆಲ್ತೀವಿ.